ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂದೇಶ ಅಕಾಡೆಮಿ. ಸೊ ಇವತ್ತು ನಾವು ಪೇಪರ್ 2 ಸಂವಹನ ಪೇಪರ್ ಅಂತ ಏನು ಹೇಳ್ತೀವಿ ಅದರ ಜನರಲ್ ಇಂಗ್ಲಿಷ್ ಪಾರ್ಟನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಇದು ಡೇ 7 ಆಫ್ 15 ಡೇಸ್ ರ್ಯಾಪಿಡ್ ರಿವಿಷನ್ ಮತ್ತು ಮ್ಯಾರಥಾನ್ ಸೀರೀಸ್ ಇದಾಗಿರುತ್ತೆ. ಇದರಲ್ಲಿ ನಾವು ಸಿನಾನಿಮ್ಸು, ಆಂಟೋನಿಮ್ಸು ಮತ್ತು ಪ್ರಿಪೋಸಿಷನ್ ರಿಲೇಟೆಡ್ ಆದಂತಹ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಇದು KE 708ಗೆ ಬೇಕಾಗುವಂತಹ ಕ್ಲಾಸಸ್ ಇದಾಗಿರುತ್ತೆ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಸೊ ತಡ ಮಾಡದೆ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ಕ್ಲಾಸ್ ಸ್ಟಾರ್ಟ್ ಮಾಡುವ ಮುಂಚೆ ಈ ಪ್ರಶ್ನೆಯ ರೈಟ್ ಆನ್ಸರ್ ಅನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಪ್ರಶ್ನೆ ಬಂದ್ಬಿಟ್ಟು ಐಡೆಂಟಿಫೈ ದ ಎರರ್, ಯಾವ ಪಾರ್ಟ್ ಅಲ್ಲಿ ಎರರ್ ಇದೆ ಅಂತ. ಸೊ ನೀದರ್ ಹಿ ನಾರ್ ಹಿಸ್ ಟೀಮ್ ವೇರ್ ಪ್ರೆಸೆಂಟ್ ದಟ್ ಡೇ ಅಥವಾ ನೋ ಎರರ್. ಇದರ ರೈಟ್ ಆನ್ಸರ್ ಅನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಓಕೆ, ಮೊದಲನೆಯದಾಗಿ ಸಿನಾನಿಮ್ಸ್ ಬಹಳನೇ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಸಿನಾನಿಮ್ಸ್ ಈ ಕ್ಲಾಸ್ ಅಲ್ಲಿ ಇರುತ್ತೆ. ಸೊ ಅದನ್ನ ನೋಡೋಣ. ಫಸ್ಟ್ ಪ್ರಶ್ನೆ, ಚೂಸ್ ದ ಸಿನಾನಿಮ್ಸ್ ಫ್ರಮ್ ದ ಗಿವನ್ ಅಂಡರ್ಲೈನ್ಡ್ ವರ್ಡ್ಸ್. ಅಂಡರ್ಲೈನ್ಡ್ ವರ್ಡಿನ ಸಿನಾನಿಮ್ ಅನ್ನ ಕಂಡುಹಿಡಿಯಿರಿ ಅಂಡ್ ಶೇಡ್ ಅಂಡ್ ಮಾರ್ಕ್ ಇನ್ ಯೋರ್ ಆನ್ಸರ್ ಶೀಟ್. ದ ಹೋಲಿ ಮ್ಯಾನ್ಸ್ ಪರ್ಸನಾಲಿಟಿ ಇನ್ಸ್ಪೈರ್ಸ್ ಆವ್. ಲೆಟ್ ಅಸ್ ಸೇ ಒಬ್ಬ ಹೋಲಿ ಮ್ಯಾನ್ ಇದ್ದಾರೆ, ಅವರ ಒಂದು ಪರ್ಸನಾಲಿಟಿ ಏನಿದೆ ಅದು ಇನ್ಸ್ಪೈರ್ಸ್ ಅಂತ ಕೊಟ್ಟುಬಿಟ್ಟಿದ್ದಾರೆ. ಅಂದ್ರೆ ಒಂದು ಪಾಸಿಟಿವ್ ಆದಂತಹ ಸ್ಟೇಟ್ಮೆಂಟ್ ಇನ್ಸ್ಪೈರ್ಸ್ ಅಂತ ಒನ್ ಪಾರ್ಟ್. ಸೆಕೆಂಡು, ಹೋಲಿ ಮ್ಯಾನ್ ಅನ್ನುವ ಒಂದು ಪರ್ಸನಾಲಿಟಿ ಕೂಡ ಪಾಸಿಟಿವ್ ಆದಂತಹ ಪರ್ಸನಾಲಿಟಿ. ಸೊ ಸಿನಾನಿಮ್ಸ್ ಅಲ್ಲಿ ನಾವು ಆವ್ ಅನ್ನೋದನ್ನ ಆಕ್ವರ್ಡ್ನೆಸ್ ಅಂದ್ರೆ ಇರುಸು ಮುರುಸು ಆಗುವಂತದ್ದು ಅಲ್ಲ. ಓಕೆ, ರೆವರೆನ್ಸ್ ಅಂದ್ರೆ ಒಂದು ರೆಸ್ಪೆಕ್ಟ್ಫುಲ್ನೆಸ್ ಆಗಿ ನೋಡುವಂಥದ್ದು. ಫಾರ್ ಎಕ್ಸಾಂಪಲ್ ರೆವರೆಂಟ್ ಫಾದರ್ ಅಂತ ಹೇಳ್ತಾರೆ. ಸೊ ಇದು ಪಾಸಿಬಿಲಿಟಿ ಇದೆ. ಆಬ್ಸ್ಟಿನೆನ್ಸಿ ಅಲ್ಲ. ಆಬ್ಸ್ಟಿನೆನ್ಸಿ ಅಂದ್ರೆ ಈ ಆವ್ ಇನ ಮೀನಿಂಗ್ ಕೊಡೋದಿಲ್ಲ. ಡಿಸ್ಟಿಂಕ್ಟ್ನೆಸ್ ಅಂದ್ರೆ ಒಂದು ಸೆಪರೇಟ್ ಆದಂತದ್ದು. ಓಕೆ, ಹಿ ಹ್ಯಾಸ್ ಎ ಡಿಸ್ಟಿಂಕ್ಟ್ ಕ್ಯಾರೆಕ್ಟರ್ ಅಂತ ಅಂದ್ರೆ ಅವ್ರದೇ ಆದಂತ ಒಂದು ಯುನೀಕ್ ಕ್ಯಾರೆಕ್ಟರ್ ಇರುತ್ತೆ. ಕೆಲವು ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಒಬ್ರು ಇರ್ತಾರೆ ಆ ತರದ್ದು. ಸೊ ಆಪ್ಷನ್ 4 ಅಲ್ಲ. ಸರಿಯಾದಂತಹ ಉತ್ತರ ರೆವರೆನ್ಸ್ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ಯಾನ್ ಯು ಬಿ ಸೋ ಇಂಪರ್ಟಿನೆಂಟ್. ಲೆಟ್ ಅಸ್ ಸೇ ಒಬ್ಬ ಪರ್ಸನ್ ಇದ್ದಾರೆ, ಇವರು ಒಬ್ಬ ಓಲ್ಡ್ ಲೇಡಿ ಅಂತ ತಗೊಳ್ಳೋಣ, ರಿಲೇಟಿವ್ಲಿ ಓಲ್ಡರ್ ಲೇಡಿ ಆರ್ ಎಲ್ಡರ್ಲಿ ಲೇಡಿ. ಕ್ಯಾನ್ ಯು ಬಿ ಸೋ ಇಂಪರ್ಟಿನೆಂಟ್ ಟುವರ್ಡ್ ಆನ್ ಎಲ್ಡರ್ಲಿ ವುಮೆನ್. ಒಬ್ಬ ಎಲ್ಡರ್ಲಿ ವುಮೆನ್ಗೆ ನೀನು ಅಷ್ಟು ಇಂಪರ್ಟಿನೆಂಟ್ ಆಗಿರಬಹುದಾ ಅಂತ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಯಲ್ಲೇ ಒಂಥರದ ಒಂದು ಓಕೆ, ಇವನೇನೋ ನೆಗೆಟಿವ್ ಆಗಿ ಮಾಡಿದಾನೆ ಅದನ್ನ ಕೇಳ್ತಾರೆ, ನೀನ್ ಅಷ್ಟು ನೆಗೆಟಿವ್ ಆಗಿರಕ್ ಸಾಧ್ಯನಾ ಅಂತ ಕೇಳ್ತಾ ಇರುವಂತದ್ದು. ಸೊ ಶೌಟಿಂಗ್ ಅನ್ನುವ ಪದ ಬರ್ತಾ ಇದೆ. ಇಂಪರ್ಟಿನೆಂಟ್ ಅಂದ್ರೆ ಶೌಟಿಂಗ್ ಅಲ್ಲ. ಶೌಟಿಂಗ್ ಅಂದ್ರೆ ಕೂಗೋದು. ಓಕೆ, ಸೊ ಇದು ಕೂಗೋದು ಅಂತ ಏನ್ ಹೇಳ್ತೀವಿ ಅದು ಶೌಟಿಂಗು. ದಟ್ ಈಸ್ ನಾಟ್ ಇಂಪರ್ಟಿನೆಂಟ್. ಸಿಕ್ಲಿ, ನೀನ್ ಅಷ್ಟು ಸಿಕ್ಕಾಗಿ ಬಿಹೇವ್ ಮಾಡ್ಬೋದಾ? ಇಲ್ಲ, ಅದನ್ನ ಆ ರೀತಿಯಾಗಿ ನಾವು ಬಳಸೋದಿಲ್ಲ. ಸಿಕ್ಲಿ ಅಂದ್ರೆ ಅಂದ್ರೆ ನೀವು ಸಿಕ್ಕಾಗಿದ್ದಾನೆ ಅನ್ನೋದನ್ನ ಅದು ಬರೋದಿಲ್ಲ. ರೂಡ್, ಎಸ್, ಕ್ಯಾನ್ ಯು ಬಿ ಸೋ ರೂಡ್. ಒಬ್ಬ ವೃದ್ಧ ಮಹಿಳೆಗೆ ನೀನು ಅಷ್ಟು ಕ್ರೂರಿಯಾಗಿರ್ಬೋದಾ, ಅಷ್ಟು ರೂಢಾಗಿ ಮಾತಾಡ್ಬೋದಾ ಅನ್ನೋದನ್ನ ಇಂಪರ್ಟಿನೆಂಟ್. ಇಂಡಿಫರೆಂಟ್ ಅಂತ ಅಂದ್ರೆ ನನಗೇನು ಮ್ಯಾಟರೇ ಆಗೋದಿಲ್ಲ. ಯಾರೋ ಒಬ್ಬ ಪರ್ಸನ್ ಇದ್ದಾರೆ, ಅವರು ಲೆಟ್ ಅಸ್ ಸೇ ದ ರಿಚ್ ಇನ್ ಇಂಡಿಯಾ ಇಂಡಿಫರೆಂಟ್ ಟು ದ ಪುವರ್ ಆರ್ ಇಂಡಿಫರೆಂಟ್ ಟುವರ್ಡ್ಸ್ ದ ಅಬಿಸ್ಮಲ್ ಪಾವರ್ಟಿ ಇನ್ ಇಂಡಿಯಾ ಅಂತ ಹೇಳ್ಬೋದು. ಓಕೆ, ಸೊ ಆ ರೀತಿಯಾಗಿ ಆ ಪದ ಬಳಕೆ ಆಗತ್ತೆ. ಸೊ ಇದು ರೂಡ್ ಅಂತ ಆಗತ್ತೆ. ಮುಂದಿನ ಒಂದು ಪ್ರಶ್ನೆ, ಕ್ಯಾನ್ ಐ ಬಿ ಡಿಸ್ಕರ್ಟಿಯಸ್ ಟು ಮೈ ಬೆನೆಫ್ಯಾಕ್ಟರ್ಸ್. ಇಲ್ಲಿ ಎರಡು ಪ್ರಶ್ನೆಗಳಿದೆ ಸ್ಪರ್ಧಾರ್ಥಿಗಳೇ, ಒಂದು ಡಿಸ್ಕರ್ಟಿಯಸ್, ಇನ್ನೊಂದು ಬೆನೆಫ್ಯಾಕ್ಟರ್ಸ್. ಎರಡರ ಅರ್ಥವನ್ನ ನಾವು ತಿಳ್ಕೋಬೇಕು. ಸೊ ಲೆಟ್ ಅಸ್ ಸೇ ಬೆನೆಫ್ಯಾಕ್ಟರ್ಸ್ ಅಂದ್ರೆ ಯಾರು ನಮಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ಈ ಪರ್ಸನ್ ಇದ್ದಾರೆ, ಇವರೆಲ್ಲರೂ ಇವನಿಗೆ ಹೆಲ್ಪ್ ಮಾಡಿದ್ದಾರೆ, ಅಥವಾ ಈ ನಾಯಿ ಇದೆ, ಈ ನಾಯಿಗೆ ಇವರೆಲ್ಲರೂ ಹೆಲ್ಪ್ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ಸಮ್ವನ್ ಹೂ ಆರ್ ಬೆನಿಫ್ಯಾಕ್ಟರ್ಸ್, ಯಾರು ಹೆಲ್ಪ್ ಮಾಡಿರೋರು. ಲೆಟ್ ಅಸ್ ಸೇ ಯಾರೋ ಸ್ಕಾಲರ್ಶಿಪ್ ಕೊಟ್ಟಿರೋರು, ಆಮೇಲೆ ಯಾವುದೋ ಒಂದು ಫಂಡ್ ನ ಕೊಟ್ಟಿರೋರು, ಯಾವುದೋ ಒಂದು ರಿಸರ್ಚ್ಗೆ ಫಂಡ್ ಅನ್ನ ಕೊಟ್ಟಿರೋರು, ಇವರನ್ನೆಲ್ಲ ನಾವು ಬೆನಿಫ್ಯಾಕ್ಟರ್ಸ್ ಅಂತ ಕರಿತೀವಿ. ಅವರಿಂದ ನಾವು ಏನೋ ಒಂದು ಸಹಾಯ ತಗೊಂಡ್ಮೇಲೆ ಮರಳಿ ನಾವು ಅವ್ರಿಗೇನೋ ಮಾಡಬೇಕು, ಆದ್ರೆ ಅದು ಮಾಡದೇ ಇದ್ದಾಗ ಡಿಸ್ಕರ್ಟಿಯಸ್ ಅಂತಾರೆ. ಓಕೆ, ಅಂದ್ರೆ ನೀನು ಅವರು ಮಾಡಿರೋ ಸಹಾಯಕ್ಕೆ ನೀನು ಕೃತಜ್ಞವಾಗಿ ನೀವು ಏನಾದ್ರೂ ಮಾಡುವಂಥದ್ದು. ಆದ್ರೆ ನೀವು ಅದನ್ನ ಮಾಡ್ಲಿಲ್ಲ ಅಂದ್ರೆ
ಅದನ್ನ ಡಿಸ್ಕರ್ಟಿಯಸ್. ಸೊ ಹಾಗಾಗಿ ಕ್ಯಾನ್ ಐ ಬಿ ಡಿಸ್ಕರ್ಟಿಯಸ್? ಇಲ್ ಬಿಹೇವ್ಡ್ ಎಸ್, ಪೊಲೈಟ್ ಅಲ್ಲ. ಕರ್ಟಸಿ ಅಂದ್ರೆ ಇರುವಂತದ್ದು, ಇಲ್ ಬಿಹೇವ್ಡ್ ಇಸ್ ದ ರೈಟ್ ಆನ್ಸರ್. ಒಬಿಡಿಯಂಟ್ ಅಲ್ಲ. ಕರ್ಟಸಿ ಅಂದ್ರೆ ನಾವು ಕರ್ಟಿಯಸ್ ಆಗಿರೋದು, ಒಂಥರ ಎಟಿಕೆಟ್ಸ್ ಎಲ್ಲ ಫಾಲೋ ಮಾಡುವಂಥದ್ದು. ಸೈಲೆಂಟ್ ಕೂಡ ಅಲ್ಲ. ಇಲ್ ಬಿಹೇವ್ಡ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡೋಣ. ದ ಓಲ್ಡ್ ಮ್ಯಾನ್ ಸೀಮ್ಸ್ ಫೀಬಲ್. ಈ ಹಿರಿಯ ವಯಸ್ಕರು ಯಾಕೋ ಫೀಬಲ್ ಅನ್ನಿಸ್ತಾ ಇದ್ದಾರೆ. ಅಂದ್ರೆ ಒಂಥರ ಫೀಬಲ್, ಯಾವುದೋ ಒಂದು ಲೆಟರ್ಸ್ ನೀವು ಏನೋ ಒಂದು ವೆಯ್ಟ್ ಇಟ್ಟಿರ್ತೀರ ಯಾವ್ದ್ರ ಮೇಲೆ, ಅದು ಹಿಂಗ್ ಶೇಕ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ, ಅದು ಫರ್ಮ್ ಆಗಿಲ್ಲ ಅಂತ ಅನ್ಸ್ತಾ ಇದೆ ಅಂತ ಅನ್ಕೊಳ್ಳಿ, ಅದನ್ನ ನಾವು ಫೀಬಲ್ ಅಂತೀವಿ. ಅವ್ರು ಯಾಕೋ ನಡೀತಾ ಇರೋದು ಸರಿಯಾಗಿಲ್ಲ, ಮೇ ಬಿ ಏನೋ ಬ್ಯಾಕ್ ಬೋನ್ ಇಶ್ಯೂ ಇದೆಯೋ ಏನೋ ಗೊತ್ತಿಲ್ಲ ಅಂತ. ಸೊ ಫೀಬಲ್ ಅನ್ನೋದರ ಸಿನಾನಿಮ್ ಏನು ಅಂದ್ರೆ ಅನೇಬಲ್ ಅಲ್ಲ. ಓಲ್ಡ್ ಮ್ಯಾನ್ ಸೀಮ್ಸ್ ಅನೇಬಲ್ ಅಲ್ಲ, ಹಿ ಹ್ಯಾಸ್ ಏಬಲ್, ಹಿ ಈಸ್ ಏಬಲ್. ಓಲ್ಡ್ ಮ್ಯಾನ್ ಸೀಮ್ಸ್ ಸ್ಟ್ರಾಂಗ್ ಅಲ್ಲ, ಇದು ಆಂಟೋನಿಮ್. ಇನ್ಫ್ಯಾಕ್ಟ್ ಆಕ್ಟಿವ್ ಅಲ್ಲ. ಆಕ್ಟಿವ್ ಅಂದ್ರೆ ಇನ್ನೂ ಸ್ಟ್ರಾಂಗ್ ಆಗಿದ್ದಾನೆ. ಟೂ ಫೀಬಲ್ ಅಂದ್ರೆ ತುಂಬಾ ಅನ್ಫರ್ಮ್ ಆಗಿದ್ದಾರೆ, ಯಾಕೋ ಶೇಕಿ ಆಗಿದೆ ಅನ್ನೋದನ್ನ ಫೀಬಲ್ ಅಂತೀವಿ. ರೈಟ್. ಮುಂದೆ ಆಂಟನಿಮ್ಸಿನ ಪಾರ್ಟ್ ಅನ್ನ ನೋಡೋಣ. ಕೆಲವಷ್ಟು ಇಂಟ್ರೆಸ್ಟಿಂಗ್ ಆದಂತಹ ಆಂಟನಿಮ್ಸ್ ಬರ್ತಾ ಇದೆ ಪ್ರಶ್ನೆಗಳು, ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡೋಣ. ಲೆಟ್ ಅಸ್ ಸೇ ಫಸ್ಟ್ ಕ್ವೆಶ್ಚನ್, ಚೂಸ್ ದ ಕರೆಕ್ಟ್ ಆಂಟನಿಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಕರ್ಣ ವಾಸ್ ನೋನ್ ಫಾರ್ ಹಿಸ್ ಜನರಾಸಿಟಿ. ಕರ್ಣಕುಂಡಲವನ್ನ ಕೊಡೋದು, ದಾನಿ ಆ ಕರ್ಣನಂತೆ ನೀದಾನಿ ಆದೆ ಅಂತ ವಿಷ್ಣುವರ್ಧನ್ ಒಂದು ಸಾಂಗೇ ಇದೆ. ಓಕೆ, ಸೊ ಕರ್ಣ ಅಂದ್ರೆ ಜನರಸ್, ಜನರಸ್ ಅಂದ್ರೆ ಕೊಡೋದು, ಕರೆಕ್ಟ್. ಯಾವುದು ಮನಸ್ಸು ಬಿಚ್ಚಿ ಕೊಡೋರನ್ನ ಜನರಸ್ ಅಂತ ಹೇಳ್ತಾರೆ, ರೈಟ್. ಸೊ ಅದರ ಆಪೋಸಿಟ್ ಏನು ಅಂದ್ರೆ ಖರ್ಚು ಮಾಡದೇ ಇರೋದು, ಏನು ಕೊಡದೇ ಇರೋದು. ಓಕೆ, ಏನು ಕೊಡದೇ ಇರೋದು, ಖರ್ಚು ಮಾಡದೇ ಇರೋದನ್ನ ಇಂಗ್ಲಿಷ್ ಅಲ್ಲಿ ಸ್ಟಿಂಜಿನೆಸ್ ಅಂತ ಕರೀತಾರೆ. ಹಿ ಈಸ್ ಅ ಸ್ಟಿಂಜಿ ಪರ್ಸನ್, ಅವ್ನು ದುಡ್ಡೇ ಬಿಚ್ಚಲ್ಲ ಅನ್ನೋದನ್ನ. ಲಿಬರಾಲಿಟಿ ಅಂದ್ರೆ ಅದಲ್ಲ, ವಿಶಾಲ ಅಂದ್ರೆ ಥಾಟ್ ಅಲ್ಲಿ ವಿಶಾಲವಾಗಿರುವಂಥದ್ದು, ಮತ್ತು ಜನರಾಸಿಟಿ ನೂ ಪಾಸಿಟಿವ್ ಆಗಿರುವಂತಹ ಕ್ವಾಲಿಟಿ, ಲಿಬರಾಲಿಟಿನೂ ಪಾಸಿಟಿವ್ ಕ್ವಾಂಟಿಟಿ. ಮ್ಯಾಗ್ನಾನಿಮಿಟಿ ಮತ್ತು ಜನರಾಸಿಟಿ ಒಂಥರ ಸಿನಾನಿಮ್ಸ್ ಅಂತಾನೆ ನೋಡ್ಬೋದು ನಾವು, ಅದರಲ್ಲಿ ಯಾವ್ದು ಡಿಫರೆನ್ಸ್ ಇಲ್ಲ, ಒಂಥರ ಸಿನಾನಿಮ್ಸೇ ಅದೆರಡು. ಓಕೆ, ಸೊ ಮ್ಯಾಗ್ನಾನಿಮಿಟಿ ಆಗೋದಿಲ್ಲ. ಅಬಂಡನ್ಸ್ ಕೂಡ ಅವನ ಹತ್ರ ತುಂಬಾ ಅಬಂಡನ್ಸ್ ಇದೆ ಅಂತ. ಅಬಂಡನ್ಸ್ ಇದ್ದು ಕೊಡದೇ ಇದ್ರೆ ಅದು ಜನರಸ್ ಆಗೋದಿಲ್ಲ. ಅವನಿಗೆ ಕೊಡೋ ಮನಸ್ಸಿದೆ, ಹಾಗಾಗಿ ಅವನು ಜನರಸ್ ಆಗ್ತಾನೆ. ಸೊ ಸ್ಟಿಂಜಿನೆಸ್ ಇಸ್ ದ ರೈಟ್ ಆನ್ಸರ್. ದೆನ್ ದ ಗವರ್ನಮೆಂಟ್ ಇಸ್ ಟೇಕಿಂಗ್ ನೆಸೆಸರಿ ಸ್ಟೆಪ್ಸ್ ಟು ಬ್ರಿಂಗ್ ಬ್ಯಾಕ್ ದ ಚಿಲ್ಡ್ರನ್ ಹೂ ಆರ್ ಟ್ರುವಾಂಟ್ಸ್. ನೋಡಿ ಎಂಥ ಪದ ಇದೆ, ಟ್ರುವಾಂಟ್ಸ್ ಅನ್ನುವ ಪದವನ್ನು ಕೊಟ್ಟಿದ್ದಾರೆ ಎಕ್ಸಾಮ್ ಅಲ್ಲಿ. ಸೊ ಪ್ರಶ್ನೆಯಲ್ಲಿ ಡಿಫಿಕಲ್ಟಿ ಲೆವೆಲ್ ಹೈಯರ್ ಆಗ್ತಾ ಹೋಗ್ತಾ ಇದೆ. ಗವರ್ನಮೆಂಟ್, ಸರ್ಕಾರ ಅಗತ್ಯವಾದಂತಹ ಸ್ಟೆಪ್ಸ್ ಗಳನ್ನ ತಗೊಂತಾ ಇದೆ ವಾಪಸ್ ತರೋದಕ್ಕೆ ಚಿಲ್ಡ್ರನ್ ಅನ್ನ. ಎಲ್ಲಿಂದ, ಯಾರನ್ನ ಅಂದ್ರೆ ಟ್ರುವಾಂಟ್ಸ್ ಅನ್ನ. ಟ್ರುವಾಂಟ್ಸ್ ಇಂದ ನಮ್ಗೆ ಆಪೋಸಿಟ್ ಬೇಕು. ರಿಮೆಂಬರ್, ನಮಗೆ ಟ್ರುವಾಂಟ್ಸ್ ಬೇಡ. ಟ್ರುವಾಂಟ್ಸ್ ಅಂದ್ರೆ ಯಾರೋ ಅಬ್ಸ್ಕಾಂಡ್ ಆಗಿರೋಂತ ಒನ್ ಟಿಕ್ ಹಾಕೋದಲ್ಲ. ಟ್ರುವಾಂಟ್ಸ್ ಅಂದ್ರೆ ಯಾರು ಸ್ಕೂಲಿಂದ ಆಚೆ ಹೋಗಿದಾರೋ, ಸ್ಕೂಲ್ ಅಟೆಂಡ್ ಮಾಡ್ತಾ ಇಲ್ವೋ, ಅಥವಾ ಇರ್ರೆಗ್ಯುಲರ್ ಆಗಿದಾರೋ, ಏನೋ ಡ್ರಾಪ್ ಔಟ್ಸ್ ಅಂತ ಕರೀತಾರೆ. ನೀವು ಪ್ರಥಮ್ ಅಂತ ಪಬ್ಲಿಕೇಶನ್ ಅನ್ನ ನೋಡ್ಕೊಂಡ್ರೆ ಏಸರ್ ರಿಪೋರ್ಟ್ ಅಂತ ಪಬ್ಲಿಷ್ ಮಾಡ್ತಾರೆ, ಆನ್ಯುವಲ್ ಸ್ಕೂಲ್ ಎಜುಕೇಶನ್ ರಿಪೋರ್ಟ್. ಅದನ್ನ ಪಬ್ಲಿಷ್ ಮಾಡಿದಾಗ ಇದನ್ನೆಲ್ಲ ರೆಕಾರ್ಡ್ ಮಾಡ್ತಾರೆ, ಯಾರು ಎಷ್ಟು ಜನ ಡ್ರಾಪ್ ಔಟ್ಸ್ ಇದ್ದಾರೆ, ಇರ್ರೆಗ್ಯುಲರ್ಸ್ ಇದ್ದಾರೆ, ಅದನ್ನೆಲ್ಲ. ಸೊ ಟ್ರುವಾಂಟ್ಸ್ ಅಂದ್ರೆ ಅಬ್ಸ್ಕಾಂಡರ್ಸ್ ಅಲ್ಲ, ಆಬ್ಸೆಂಟೀಸ್ನೂ ಅಲ್ಲ. ನಮ್ಗೆ ಇದರ ಆಪೋಸಿಟ್ ಬೇಕು. ರಿಮೆಂಬರ್, ಟ್ರುವಾಂಟ್ಸ್ ಮತ್ತು ಆಬ್ಸೆಂಟೀಸ್ ಒಂಥರ ಸಿಮಿಲರ್ ಅನ್ಸಿದ್ರು ಅದನ್ನ ಟಿಕ್ ಹಾಕೋದಲ್ಲ. ನಾನ್ ಅಟೆಂಡರ್ಸ್ನು ಅದೇ ಮೀನಿಂಗ್ ಅನ್ನ ಕೊಡುತ್ತೆ. ಆಪೋಸಿಟ್ ಬೇಕಾಗಿರೋದ್ರಿಂದ ರೆಗ್ಯುಲರ್ಸ್ ಅನ್ನ ಟಿಕ್ ಮಾಡಬೇಕು. ಓಕೆ, ಮುಂದಿನ ಪ್ರಶ್ನೆ. ದ ಚೇರ್ಮನ್ ರಿಬ್ಯೂಕ್ಡ್ ದ ಅಕೌಂಟ್ಸ್ ಆಫೀಸರ್ ಫಾರ್ ನಾಟ್ ಸೂಪರ್ವೈಸಿಂಗ್ ದ ವರ್ಕ್ ಆಫ್ ಹಿಸ್ ಕೋಆರ್ಡಿನೇಟರ್ಸ್. ಐಡೆಂಟಿಫೈ ದ ಆಂಟೋನಿಮ್. ಸೊ ಚೇರ್ಮನ್ ಬಂದಿದ್ದಾರೆ, ಚೇರ್ಮನ್ ಅಕೌಂಟ್ ಸೂಪರ್ವೈಸರ್ನ, ಅಕೌಂಟ್ಸ್ ಆಫೀಸರ್ನ, ನೀನು ಅಕೌಂಟ್ ಸೂಪರ್ವೈಸ್ ಮಾಡ್ತಾ ಇಲ್ಲ ನಿನ್ ಕೋಆರ್ಡಿನೇಟರ್ಸ್ದು ಅಂತ ರಿಬ್ಯೂಕ್ ಮಾಡಿದ್ರು ಅಂತ. ರಿಬ್ಯೂಕ್ ಅನ್ನ ಹೇಗೆ ನೋಡಬಹುದು ಅಂದ್ರೆ ಬೈದ್ರು ಅಂತ ರಿಬ್ಯೂಕ್, ಬೈಯೋದನ್ನ ರಿಬ್ಯೂಕ್ ಅಂತ ನೋಡಬಹುದು. ಸೊ ರಿಸೀವ್ಡ್ ಅದರ ಆಪೋಸಿಟ್ ಆಗಿ, ರಿಸೀವ್ಡ್ ಅಂದ್ರೆ ಕೊಡೋದು. ನಮ್ಗೆ ಇದರ ಆಪೋಸಿಟ್ ಬೇಕಾಗಿದೆ. ಇದರ ಆಪೋಸಿಟ್ ಬಂದ್ಬಿಟ್ಟು ಪ್ರೈಸ್ಡ್ ಪಾಸಿಬಿಲಿಟಿ ಇದೆ, ಅವಾರ್ಡೆಡ್ ಪಾಸಿಬಿಲಿಟಿ ಇದೆ.
ಯಾಕಂದ್ರೆ ಇದೆರಡು ಪಾಸಿಬಿಲಿಟಿ ಇದೆ. ಇನ್ವೈಟೆಡ್ ಅಲ್ಲ. ಕರೆಕ್ಟ್ ಆಂಟೋನಿಮ್, ಮೋಸ್ಟ್ ಅಪ್ರಾಪ್ರಿಯೇಟ್ ಆಂಟೋನಿಮ್ ಯಾವುದು ಅಂದ್ರೆ ಪ್ರೈಸ್ಡ್ ದ ಆಫೀಸರ್, ಅಕೌಂಟ್ಸ್ ಆಫೀಸರ್. ಸೊ ಅದು ಸರಿಯಾದಂತಹ ಉತ್ತರ. ದೆನ್ ಹಿ ಹಾರ್ಡ್ಲಿ ವಿಸಿಟ್ಸ್ ದ ಥಿಯೇಟರ್. ಒಬ್ಬ ಪರ್ಸನ್ ಇದ್ದಾರೆ, ಅವರು ಹಾರ್ಡ್ಲಿ ಯಾವಾಗೋ ಒಂದ್ಸತೆ ಹೋಗ್ತಾರೆ. ರೇರ್ಲಿ, ವೆರಿ ರೇರ್ಲಿ. ಹಾರ್ಡ್ಲಿ ಅಂದ್ರೆ ವೆರಿ ವೆರಿ ರೇರ್ಲಿ. ಅದರ ಆಪೋಸಿಟ್ ಏನು? ತುಂಬಾ ರೆಗ್ಯುಲರ್ ಆಗಿ ಅಥವಾ ಫ್ರೀಕ್ವೆಂಟ್ ಆಗಿ ಹೋಗುವಂಥದ್ದು. ಓಕೆ, so frequently is the right answer. Option 1 is correct. Rarely is not wrong. It is a synonym. Likely ಅಲ್ಲ. He likely, unlikely, no. Likely ಅಂದ್ರೆ ಬೇಕಾಗಿ ಅಂದ್ರೆ ಪ್ರಾಯಶಃ ಹೋಗ್ತಾನೆ. ಓಕೆ, ಈ ಅನ್ಲೈಕ್ಲಿ ಅಂದ್ರೆ ಹೋಗೋ ಚಾನ್ಸಸ್ ಕಡಿಮೆ ಅವನು ಅಂತ. ನೆಕ್ಸ್ಟ್ ಪ್ರಿಪೋಸಿಷನ್ಸ್ ಇನ ಒಂದು ಪಾರ್ಟ್ ಅನ್ನ ನೋಡೋಣ. ಪ್ರಿಪೋಸಿಷನ್ಸ್ ರಿಲೇಟೆಡ್ ಆದಂತಹ ಒಂದು ಸೆಗ್ಮೆಂಟ್. ಮೊದಲನೆಯ ಪ್ರಶ್ನೆ, ನೈಫ್ ಇಸ್ ಸೋ ಬ್ಲಂಟ್ ದಟ್ ಯು ಕೆನಾಟ್ ಕಟ್ ಬಟರ್ ಡ್ಯಾಶ್ ಇಟ್. ನೈಫ್ ಇದೆ, ಎಷ್ಟು ಮಂಡಾಗಿದೆ, ಚೂಪಿಲ್ಲ ಅಂತ ಹೇಳ್ತೀವಿ. ಎಷ್ಟಿದೆ ಅಂದ್ರೆ ಬಟರ್ ಅನ್ನ ಕಟ್ ಮಾಡೋದಕ್ಕಾಗೋದಿಲ್ಲ ಅದರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವುದು ಬರಬೇಕು ಅಂದ್ರೆ, ಒಂದನ್ನು ಇಟ್ಕೊಂಡು ಮಾಡ್ತಾ ಇದೀವಿ ಅಂದ್ರೆ ಅದರಲ್ಲಿ ವಿತ್ ಬರಬೇಕು. ಬಟರ್ ಬೈ ಇಟ್ ಅಲ್ಲ. ಕಟ್ ದ ಬಟರ್ ಆನ್ ಇಟ್ ಅಂತೂ ಖಂಡಿತ ಆಗೋದಿಲ್ಲ. ಓಕೆ, ಇದೆಲ್ಲೋ ಒಂದು ಪ್ರಾಯಶಃ ಡೌಟ್ ಬರಬಹುದು. ಯು ಕೆನಾಟ್ ಕಟ್ ಬಟರ್ ಫಾರ್ ಇಟ್ ಅಂತೂ ಆಗೋದಿಲ್ಲ. 4 is also wrong. Butter with it is the right answer. Then we have been trying to convince him. ನಾವು ನಿನ್ನೆ ಅನ್ನುವ ಒಂದು ಪಾಯಿಂಟ್ ಇಂದ ಯುವ ಪರ್ಸನ್ ಅನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ ಅಂತ. ಒಂದು ಪಾಯಿಂಟ್ ಇಂದ ಮುಂದೆ ಅಂತ ಹೇಳಿದಾಗ ಅಲ್ಲಿ ನಮಗೆ ಸಿನ್ಸ್ ಅನ್ನುವ ಪ್ರಪೋಸಿಷನ್ ಬರುತ್ತೆ. ಐ ಆಮ್ ಹಿಯರ್ ಸಿನ್ಸ್ 8 AM. ಓಕೆ, ಬಟ್ ಆ ಡ್ಯೂರೇಷನ್ ಅನ್ನ ನಾವು ಹೇಳಿದಾಗ 24 hours. ಲೆಟ್ ಅಸ್ ಸೇ ವಿ ಹ್ಯಾವ್ ಬೀನ್ ಟ್ರೈಂಗ್ ಟು ಕನ್ವಿನ್ಸ್ ಹಿಮ್ 24 hours ಅಂತ ಕೊಟ್ಟಿದ್ದಾಗ ಫಾರ್ ಬರೋದು. ಡ್ಯೂರೇಷನ್ ಹೇಳ್ತಿರ್ಬೇಕಾದ್ರೆ ಮುಂಚೆ ಫಾರ್ ಬರುತ್ತೆ, ಒಂದು ಪಾಯಿಂಟ್ ಇಂದ ಮುಂದೆ ಇದ್ದಾಗ ಸಿನ್ಸ್ ಬರುತ್ತೆ. ಸೊ ನಿನ್ನೆ ಅನ್ನುವ ಪಾಯಿಂಟ್ ಇಂದ ಅಂತ ಅಂದಾಗ ಅಲ್ಲಿ ಸಿನ್ಸ್ ಯೆಸ್ಟರ್ಡೇ, ನಾವು ನಿನ್ನೆಯಿಂದ ಹೇಳ್ತಾ ಇದ್ದೀವಿ ಅಂತ. ಸೊ ಆಪ್ಷನ್ 2 ಇಸ್ ರೈಟ್ ಆನ್ಸರ್. ದೆನ್ ಪ್ಲೀಸ್ ಟಾಕ್ ಡ್ಯಾಶ್ ಮ್ಯಾನೇಜರ್. ಮ್ಯಾನೇಜರ್ ಅನ್ನುವ ಪರ್ಸನ್ ಇದ್ದಾರೆ, ನೀವು ಹೋಗಿ ಅವರ ಹತ್ತಿರ ಮಾತಾಡಿ, ಅವರ ಜೊತೆ ಮಾತಾಡಿ ಅಂತ ಇದ್ದಾಗ ಟಾಕ್ ನಿಮಗೆ ಗೊತ್ತಿದೆ, ಟಾಕ್ ಟು ದ ಮ್ಯಾನೇಜರ್ ಆಗಬೇಕು. ಓಕೆ, ಸೊ ಫಸ್ಟ್ ಪಾರ್ಟ್ ಅಲ್ಲಿ ನಮಗೆ ಏನ್ ಬರ್ತಾ ಇದೆ, ಪ್ಲೀಸ್ ಟಾಕ್ ಟು ದ ಮ್ಯಾನೇಜರ್ ಅನ್ನೋದು ಬರ್ತಾ ಇದೆ ಫಸ್ಟ್ ಸ್ಟೇಟ್ಮೆಂಟಿನಲ್ಲಿ. ಸೊ ಯಾವಾಗ ಇಲ್ಲಿ ಟು ಬಂತೋ ನಮಗೆ ಅಲ್ಲಿ ಎರಡು ಆಪ್ಷನ್ ಎಲಿಮಿನೇಟ್ ಆಗ್ಬಿಡುತ್ತೆ. ಯಾವ್ದೆರಡು ಆಪ್ಷನ್ನು? ಇದು ಮತ್ತೆ ಇದು. ಅಂಡ್ ಡೋಂಟ್ ಶೌಟ್, ನನ್ನ ಮೇಲೆ ಕೂಗಾಡಬೇಡ ಅಂತಿದ್ದಾಗ ಡೋಂಟ್ ಶೌಟ್ ಆಟ್ ಮೀ, ಡೋಂಟ್ ಶೌಟ್ ಫಾರ್ ಮೀ ಅಲ್ಲ, ಆಟ್ ಮೀ, ನನ್ನ ಮೇಲೆ ಕೂಗಾಡಬೇಡ. ಸೊ ಬಿ ಇಸ್ ಕರೆಕ್ಟ್ ಆನ್ಸರ್. ರೈಟ್, ಇದರೊಂದಿಗೆ ಈ ಭಾಗದ ಒಂದು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀವಿ. ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು.